ಜನನಿ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ. ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ. ಅದಕ್ಕೆ ಹೇಳುವುದು, ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ, ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ. ಗ್ರಹಚಾರ ಹೇಳಿದಾಗೆ ನಾವು ಕೇಳಬೇಕು. ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ. ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು, ಕಾರ್ಪಣ್ಯಗಳು, ನೋವುಗಳು, ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ. ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ. ಅದಕ್ಕೆ ಹೇಳುವುದು, ಗ್ರಹಚಾರ ಅಂತಕ್ಕಂಥದ್ದಿದೆಯಲ್ಲ, ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ. ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ. ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು. ಹಾಗೆ ಈ ಜುಲೈ ತಿಂಗಳಲ್ಲಿ 12 ರಾಶಿ 12 ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಬಹಳಷ್ಟು ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗತ್ತೆ. ಯಾವತ್ತೋ ಮಾಡಿರ್ತಕ್ಕಂಥ ಒಂದು ತಪ್ಪುಗಳಿಗೆ ದಂಡವನ್ನ ಕಟ್ಟಬೇಕಾಗತ್ತೆ. ಅದಕ್ಕೆ ಶನಿ ಕಾರಣ. ಶನಿ ನಷ್ಟ ಸ್ಥಾನದಲ್ಲಿದ್ದಾನೆ, ಮೀನರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಗುರು 3ನೇ ಮನೆಯಲ್ಲಿದ್ದಾನೆ, ಅನರ್ಥಗಳನ್ನ ಮಾಡಿಸ್ತಾನೆ. ನೀವಾಡುವ ಮಾತಿನಿಂದ ಅನರ್ಥಗಳಾಗತ್ತೆ. ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ. ಸ್ನೇಹಿತತ್ವದಲ್ಲಿ ಬಿರುಕು ಅಂತಕ್ಕಂಥದ್ದು ಬಿಟ್ಟುಕೊಳ್ಳುತ್ತೆ. ಜೀವನ ಅಂತಕ್ಕಂಥದ್ದು ಸ್ವಲ್ಪ ಅಸ್ತವ್ಯಸ್ತವಾಗತ್ತೆ. ನಿಮ್ಮ ಬುದ್ಧಿಶಕ್ತಿಯಿಂದ ಜೀವನವನ್ನ ಮಾಡ್ತಕ್ಕಂಥದ್ದು ಈ ಜುಲೈ ತಿಂಗಳ ಮಾಸವನ್ನ ಕಳಿತಕ್ಕಂಥ ಕೆಲಸವನ್ನ ಮಾಡಿ. ಎಚ್ಚರಿಕೆಯಿಂದ ಈ ತಿಂಗಳನ್ನ ಕಳಿಬೇಕಾಗತ್ತೆ ನೀವು ಮೇಷರಾಶಿಯವರು. ಯಾಕೆ ಅಂತ ಅಂದ್ರೆ, ಏಕಾದಶದಲ್ಲಿ ರಾಹು ಇದ್ದಾನೆ ನಿಜ, ಆದ್ರೆ ಶನಿಯ ಕ್ಷೇತ್ರದಲ್ಲಿದ್ದಾನೆ ರಾಹು. ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು. ಆ ರಾಹು ಕೂಡ ನಿಮಗೆ ತೊಂದರೆಯನ್ನ ಕೊಡ್ತಾನೆ. ಅದರಲ್ಲೂ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರಿಗೆ, ಒಂದು 50 ವರ್ಷ 45 ವರ್ಷ ಮುಗಿಸಿರ್ತಕ್ಕಂಥವರಿಗೆ ಶರೀರದಲ್ಲಿ ಆತಂಕಗಳನ್ನ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಹೇಳುತ್ತೆ ಭವಿಷ್ಯ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಆದ್ರೆ ಏನಪ್ಪಾ, ಮೇಷರಾಶಿಯವರಿಗೆ ಶನಿ ಗುರು ಬಲ ಯಾವುದೂ ಇಲ್ಲ, ನಮ್ಮ ಜೀವನ ನಶ್ವರನ ಅಂತ ಹೇಳಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತೀರಾ. ಧೃತಿಗೆಡ್ತಕ್ಕಂಥದ್ದು ಬೇಡ. ಧೈರ್ಯಂ ಸಾಹಸ ಲಕ್ಷಣಂ. ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಬರುತ್ತೆ ನಿಜ. ಬಂದಾಗ ಬುದ್ಧಿವಂತಿಕೆಯಿಂದ ಆ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆಯನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಪ್ರತಿ ಶನಿವಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನ ನಿಮ್ಮ ಕೈಯಾರೆ ಗಿಡದಿಂದ ಬಿಡಿಸಿ ಆಂಜನೇಯನಿಗೆ ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿದರೆ ಶನಿಯ ನೀಚ ದೃಷ್ಟಿ, ಕ್ರೂರ ದೃಷ್ಟಿ ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ಸುಂದರಕಾಂಡ. ಇನ್ನು ಗುರುಬಲ ಬರಬೇಕು. ಗುರುಬಲ ಬರಬೇಕಂದ್ರೆ ಏನ್ ಮಾಡಬೇಕು? ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳಿರಬಹುದು, ಶಿರಡಿ ಸಾಯಿನಾಥನ ದರ್ಶನ ಇರಬಹುದು,
ಅಥವಾ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಹೋಗಿ ಹಳದಿ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ, ನಮಗೆ ಬರ್ತಕ್ಕಂಥ ಗ್ರಹಚಾರ ದೋಷವನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಬುದ್ಧಿಶಕ್ತಿಯನ್ನ ಕೊಡು ಹೇ ದಕ್ಷಿಣಾಮೂರ್ತಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. ಶಿವಾಲಯದಲ್ಲಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಪ್ರಾಕಾರದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಕೂತಿರ್ತಕ್ಕಂಥ ಮೂರ್ತಿಯೇ ದಕ್ಷಿಣಾಮೂರ್ತಿ. ಇವರಿಗೆ ಪ್ರಾರ್ಥನೆಯನ್ನ ಮಾಡಿದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಧೃತಿಗೆಡಬೇಡಿ. ಶನಿ ನಷ್ಟಕ್ಕೆ ಬಂದ್ಬಿಟ್ಟ, ಏಳ್ರಾಟಕ್ಕೆ ಬಂದ್ಬಿಟ್ಟ, ಗುರುಬಲ ಇಲ್ಲ, ಅನರ್ಥಗಳಾಗತ್ತೆ. ಧೃತಿಗೆಡ್ತಕ್ಕಂಥದ್ದು ಬೇಡ. ಆದರೆ ಎಚ್ಚರಿಕೆಯನ್ನ ವಹಿಸಿ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ದುಷ್ಟ ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನ ಕೊಡಬೇಡಿ. ಕೋಪ ಕಮ್ಮಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಕೋಪ ದ್ವೇಷಕ್ಕೆ ಕಾರಣ, ದ್ವೇಷ ಕಲಹಕ್ಕೆ ಕಾರಣ, ಕಲಹ ಮೃತ್ಯುವಿಗೆ ಕಾರಣ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಜಾಗ್ರತೆಯಿಂದ ಈ ಜುಲೈ ತಿಂಗಳನ್ನ ಕಳಿತಕ್ಕಂಥ ಕೆಲಸವನ್ನ ಮಾಡಿ.